ವೀಲಿಂಗ್ ಬರುವುದಿಲ್ಲ. ವರ್ತಿಟ್ ಸಂತ ಸೂಪರು. 5 ವರ್ಷ ಆಯಿತು. 5 ವರ್ಷದ ನಂತರ ಇವತ್ತು ಆಗುಂಬೆ ಕ್ಲೈಮ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೀಗೆ ಹತ್ತಿ ಅಲ್ಲಿ ಮೇಲೆ ಹೋಗ್ತೀವಿ. ನಮ್ಮದು ಸೈಕಲ್ ಚಕ್ಕಂತ ಸೈಕಲ್ ರೆಡಿ ಮಾಡಬೇಕು. ಏಳು ಗಂಟೆ ಆಯಿತು. ನಮ್ಮ ಪ್ಲ್ಯಾನ್ ಇದ್ದದ್ದು ಇಲ್ಲಿ 6 ಹೆಬ್ರಿ ಸ್ಟಾರ್ಟ್ ಮಾಡುವ ಅಂತ. ಆದರೆ ನಾವು ಸೋಮೇಶ್ವರ ಬಂದ್ವಿ. ರೋಡ್ ಹೇಗುಂಟು ಅಂತ ಗೊತ್ತಿರಲಿಲ್ಲ. ರಾಘು ಫಸ್ಟ್ ಟೈಮ್ ಆಗುಂಬೆ ಸೈಕ್ಲಿಂಗ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ಅಲ್ವಾ? ರೋಡ್ ಬೈಕ್ ಸೆಕೆಂಡ್ ರೈಡ್. ಹಾಂ, ರೋಡ್ ಬೈಕ್ ಇದ್ದು ಸೆಕೆಂಡ್ ರೈಡ್ ಇದು. ನಮ್ಮ ಪಯಣ ಆಗುಂಬೆ ಕಡೆಗೆ. ಕಾರ್ ನಂಬರ್ 1. ಏನಡ ಮೈಲೇಜ್ ಬೇಡ ಸೈಡ್ ವಾಲೆ. ಓಹೋ, ಆ್ಯಂಡ್ ಇದು ಹೊಸ ಬೈಕಲ್ಲಿ ಮೇ ಬಿ ಒಂದು 5th ರೈಡ್ ಇರ್ಬೋದು. ಸೆಕೆಂಡ್ ರೈಡಾ? ಓಹ್, ಓಕೆ, ಕೂಲ್. ನೀರು ಹೋಗಿದ್ದು ಜಾಸ್ತಿ. ನೀರು ಹೋದ, ಹಾಂ, ಅದೇ ನೀರು ಕುಡ್ದದ್ದು ಕಮ್ಮಿ ಆಯಿತು. ಅದೇ ನಾನು ಪದೇ ಹೇಳ್ತೇನೆ, ಸಿಪ್ ಮಾಡಿ. ಇಲ್ಲಿ ನೋಡಿ, ಬೆವರಿದ್ದು ನೋಡಿ. ಬ್ಲಿಂಕರ್ಸ್ ಎಲ್ಲ ಆನ್ ಮಾಡಿ ನೋಡಿ. ಬೆಂಕಿ ಫೀಲಿಂಗ್ ಕ್ರೇಜಿ. ಚೆನ್ನಾಗಿದೆ. 5 ವರ್ಷದ ನಂತರ ಕ್ಲೈಮ್ ಮಾಡ್ತಾ ಇದ್ದೇನೆ. ವಾವ್. ಎವ್ರಿ 5 to 10 ಮಿನಿಟ್ಸಲ್ಲಿ ಒಂದೊಂದು ಸಿಪ್ ನೀರು ಕುಡಿತಾ ಇರಬೇಕು. ಸೊ ಹೈಡ್ರೇಷನ್ ಆಗ್ತಾ ಇರ್ತದೆ. ಸೊ ಕ್ರ್ಯಾಂಪ್ಸ್ ಎಲ್ಲ ಬರೋದಿಲ್ಲ. ಬಟ್ ಒಂದೇ ಸಲ ನೀರನ್ನು ಗಲ್ಪ್ ಮಾಡಿದರೆ ರೈಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೀರೆಲ್ಲ ಮೇಲೆ ಬಂದಾಗ ಫೀಲ್ ಆಗ್ತದೆ. ನಮ್ಮ ರೈಡನ್ನು ಇಲ್ಲಿಂದ ಶುರು ಮಾಡಿದ್ದು ಸೋಮೇಶ್ವರ. ನಮ್ಮ ಕಾರು ಬಿಳಿ ಗಾಡಿ ಉಂಟಲ್ಲ, ಅದರ ಹತ್ರ ಉಂಟು ನಮ್ಮ ಗಾಡಿ. ಸೊ ಅಲ್ಲಿಂದ ಹತ್ತಿ ಈಗ ಅರ್ಧ ಬಂದಿದ್ದೇವೆ. ಸೊ ಈ ಥರ ಘಾಟ್ ಸೆಕ್ಷನೆಲ್ಲ ರೈಡ್ ಮಾಡುವಾಗ ಬ್ಲಿಂಕರ್ಸ್ ಎಲ್ಲ ಆನ್ ಇಟ್ಟು ಮಾಡಬೇಕು, ಹೆಲ್ಮೆಟ್ ಇಡಬೇಕು. ಲುಕ್ ಎಟ್ ದಿಸ್ ಬ್ಯೂಟಿ. ಹಾಯ್. ರಾಗಮ ಇಸ್ ಲೀಡಿಂಗ್. ನನ್ನಿಂದ ಕಾಣ್ತಾ ಉಂಟಲ್ಲ, ಅದು ಆಗುಂಬೆದು ವ್ಯೂ ಪಾಯಿಂಟ್. ಇಲ್ಲೆಲ್ಲ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾರೆ. ನಾವು ಅದೇ ಮಾಡೋದು. ಇಲ್ಲಿ ಬರೋದು, ಸೈಕಲನ್ನು ಎತ್ತಿಟ್ಕೊಂಡು ಒಳ್ಳೆ ಜೋಶಲ್ಲಿ 2 ಫೋಟೋ ತೆಗೆಯೋದು, ಮತ್ತೆ ವಾಪಸ್ ಮನೆಗೆ ಹೋಗೋದು. ಸೊ ವೀಕೆಂಡ್ ನಮ್ಮ ರೈಡ್ ಇದೇ ಥರ ಆಗ್ತಿತ್ತು. ರಾಘವ್ ಸೀದಾ ಪೋಯ್. ರಾಘು ಸೆಗ್ಮೆಂಟ್ ಉಂಟು ಅಡೆಮುಟ. ಇವತ್ತಿಲ್ಲಿ ಪೊಲೀಸ್ ಅಣ್ಣ, ಗಾರ್ಡನ್ನ ಯಾರಿಲ್ಲ. ಅವರಿದ್ದರೆ ಈ ಕಡೆ ಬಿಡೋದಿಲ್ಲ ನಮ್ಮ ಸೈಕಲನ್ನ. ಈಗ ಬೇಗ ಬಂದ್ವಲ್ಲ, ಸೊ ಪಟ್ಟ ಹೋಗಿ ಒಂದು ಫೋಟೋ ತೆಗೆಯುವ ಬಂದದಕ್ಕೆ. ಅಂಬೆ ಬಾ. ವಾಹನ ನಿಲುಗಡೆ ನಿಷೇಧಿಸಿದೆ. ಮಂಗಗಳಿಗೆ ಆಹಾರ ನೀಡಬೇಡಿ. ನೋ ಪಾರ್ಕಿಂಗ್. ಆಗುಂಬೆಯಲ್ಲಿ ನಮ್ಮದೊಂದು ಫೋಟೋ ಸೆಷನ್ ಆಯಿತು. ಈಗ ಆಗುಂಬೆ ಬಸ್ ಸ್ಟಾಪ್ ಆಚೆ ಹೋಗ್ತಾ ಇದ್ದೀವಿ. ಬರೀ ಆಗುಂಬೆ ಮಾಡಿದರೆ ಮಜಾ ಇಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಕುಂದಾದ್ರಿ ಸಹ ಹತ್ತುವ ಅಂತ ನೋಡುವ.
8:30 ಆಗಿರ್ಬೋದು ಈಗ. ಎಷ್ಟಾಯಿತು? ಹಾಂ, 8:25 ಆಯಿತು. ಸೋಮೇಶ್ವರಲ್ಲಿ ದೋಸೆ ತಿಂದು ಬಂದದ್ದು. ಈಗ ಇಲ್ಲಿ ವಾಪಸ್ ಹೋಗ್ತಾ ಉಂಟು. ಬ್ರೇಕ್ಫಾಸ್ಟ್ ನಂಬರ್ 2 ಆಗುಂಬೆ ಬಸ್ ಸ್ಟ್ಯಾಂಡ್. ಸೊ ಈಗ ನಮಗೆ ಕುಂದಾರಿ ಹೋಗಲಿಕ್ಕೆ 2 ದಾರಿ ಉಂಟು. ಒಂದು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗೋದು, ಇನ್ನೊಂದು ಆಗುಂಬೆ ಬಸ್ ಸ್ಟ್ಯಾಂಡ್ ಆಗಿ ಸೊ ಲೆಫ್ಟ್ ಹೋಗಿ ಆಮೇಲೆ ರೈಟ್ ಹೋಗೋದು. ಸೊ ನಾವು ಲೆಫ್ಟಿಂದ ಹೋಗಿ ರೈಟಿಂದ ಎಕ್ಸಿಟ್ ತಗೊಳ್ಳುವ ಅಂತ ಪ್ಲ್ಯಾನ್. ವೀಲಿಂಗ್ ಬರುವುದಿಲ್ಲ. ದಾಟಿ ಬಂದ, ಸೈಕಲ್ ಏರಿ ಬಂದ, ಆಗುಂಬೆನ ಹತ್ತಿ ಬಂದ ನಮ್ಮ ರಾಜಕುಮಾರ. ಕುಂದಾದ್ರಿ 5 ಕಿಲೋಮೀಟರ್ಗಳು. ವಿ ಆರ್ ಹಿಯರ್ ನೌ ಆ್ಯಂಡ್ ಕುಂದಾದ್ರಿ ಬೆಟ್ಟ ಈಸ್ ಎಲ್ಲಿ ಉಂಟು? ಹಾಂ, ಇದು ಇಲ್ಲಿ ಇಷ್ಟು ಮೇಲೆ ಹತ್ತಬೇಕು ನಾವು. ಈ ಕುಂದಾದ್ರಿ ಹತ್ತಿ ಅಲ್ಲೊಂದು 3-4 ಫೋಟೋಸ್ ತೆಗೆದು ಕೆಳಗೆ ಬಂದು 99% ಶೃಂಗೇರಿ ಹೋಗ್ತವೆ. ಯಾಕಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಇಲ್ಲಿಂದ, ಅರೌಂಡ್ 27 ಇರ್ಬೋದು ಇಲ್ಲಿಂದ ಈಗ. ಸೊ ಫಾಸ್ಟಾಗಿ ಶೃಂಗೇರಿ ಹೋಗೋದು, ಅಲ್ಲಿ ಒಂದು ತಿಂಡಿ ತಿನ್ನೋದು, ವಾಪಸ್ ಬರೋದು. ಮತ್ತು ದೇವಸ್ಥಾನ ಇದ್ದರೆ ಒಂದು ಫೋಟೋ ಅಂತೂ ಬೇಕು ಅಲ್ವಾ? ಇದಕ್ಕೆ ಮೊದಲು ಕುಂದಾದ್ರಿಯನ್ನು 3 ಸಲ ಹತ್ತಿದ್ದೇನೆ. ಆ್ಯಂಡ್ ಆ 3ರಲ್ಲಿ 2 ಟೈಮ್ಸ್ ಡೇಯಲ್ಲಿ ಹತ್ತಿದ್ದು ಬೆಳಿಗ್ಗೆ. ಸೊ 2 ಸಲ ನಾನ್ ಸ್ಟಾಪ್ ಕ್ಲೈಂಬ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಬಿಸಿ ಜಾಸ್ತಿ ಇತ್ತು ಮತ್ತು ತುಂಬ ಕಷ್ಟ ಆಯಿತು ನನಗೆ. ಸ್ಟಾಪ್ ಮಾಡಬೇಕಾಯ್ತು 1-2 ಸಲ. ಬಟ್ ಒಂದು ಸಲ ಅದರಲ್ಲಿ ನೈಟ್, ಅಂದರೆ ಕಾಲೇಜಲ್ಲಿದ್ದಾಗ ಪರ್ಮಿಷನ್ ಎಲ್ಲ ತೊಗೊಂಡು ಲೆಟ್ರೆಲ್ಲ ಕೊಟ್ಟು ನೈಟಲ್ಲಿ ಸ್ಟೇ ಮಾಡಲಿಕ್ಕೆ ನಾವು ಸೈಕಲಲ್ಲಿ ಬಂದಿದ್ವಿ. ಸೊ ಆ ಒಂದು ಸಲ ನಾನ್ ಸ್ಟಾಪ್ ಮಾಡಿದೆ. ಸೊ ಈಗ ಒಂದು ಚಾಲೆಂಜ್, ಈಗ ಡೇ ಟೈಮ್ ವಾಪಸ್ ಬರ್ತಾ ಇದ್ದೀವಲ್ಲ, ಸೊ ಇವತ್ತು ವಾಪಸ್ ಕ್ಲೈಂಬ್ ಮಾಡಲಿಕ್ಕೆ ಆಗ್ತದಾ ಇಲ್ಲೋ ಅಂತ ನೋಡಬೇಕು ವಿದೌಟ್ ಸ್ಟಾಪ್. ನೋಡಿ ದೇವಸ್ಥಾನ ಕಾಣ್ತಾ ಉಂಟು ಟಾಪಲ್ಲಿ. ಆ ದೇವಸ್ಥಾನ ಹತ್ರ ಹೋಗ್ತೇವೆ ನಾವು. ನಾಲ್ಕು ಕಿಲೋಮೀಟ್ರ್ ಇದೆ. ಈಗ ಒಂದು 500 ಮೀಟ್ರ್ ಒಳಗೆ ಈಗ ಕ್ಲೈಂಬ್ ಸ್ಟಾರ್ಟ್ ಆಗ್ತದೆ ನಮ್ಮದು. ಇಲ್ಲಿ ರೋಡು ಕಂಡೀಷನ್ ಮಾತ್ರ ಖರಾಬಿದೆ. ಲಾಸ್ಟ್ ಟೈಮ್ ಬರುವಾಗ ಲೈಕ್ 2020ರಲ್ಲಿ ಬರುವಾಗ ಸಹ ಹೀಗೆ ಇತ್ತು ರೋಡು. ಆ್ಯಂಡ್ ಆವಾಗ ನೈಟ್ ರೈಡ್ ಮಾಡ್ಕೊಂಡು ಬಂದಿರೋದು. ಸೊ ಇಲ್ಲಿ ಬರಬೇಕಾದ್ರೆ 7 to 8 PM ಆಗಿತ್ತು, ಆರ್ 9, ಸರಿ ನೆನಪಿಲ್ಲ. ಬಟ್ ಕತ್ಲಾಗಿತ್ತು, ಫುಲ್ ಪಿಚ್ ಡಾರ್ಕ್ ಆಗಿತ್ತು. ಲೆಫ್ಟ್ ಬೈ. ತಿರ್ತು ಬರ್ನ ಗಮ್ಮತ್ತುಂಡು. ಓ ಬನ್ನಿ. ಓ ಟೈಮ್ 5 ನಿಮಿಷ. ಹಾಂ ಚೂರು ಬಂದು ನಾನು ಡೀಪ್ ಟರ್ನ್ ಹಾಕೊಂಡ ಎನ್ನ ಶೂ ಟೈರ್ ತಾಗೊಂಡು ಆಪುಂಡು ಲೀನ್ ಫಾರ್ವರ್ಡ್ ಬೆಂಡ್ ಅಂಚ ಫುಲ್ ಬೆಂಡ್. ಹಾಂ
ಕ್ರೇಜಿ. ಬೈಕ್ ಕಂಪ್ಯೂಟ್ರ್ ಆಟೋಬೋಸ್ ಆಗ್ತಾ ಉಂಟು. ಸ್ವಲ್ಪ ಬ್ರೀದ್ ಮಾಡಲಿಕ್ಕೆ ಸ್ಪೇಸ್ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಸಾಲ್ಟ್ ವಾಟರ್ ಕುಡಿಬೇಕೀಗ. GPS ಇದರ ಪವರ್ ಕಮ್ಮಿ ಉಂಟು, ಇನ್ನು ಸ್ವಲ್ಪ ಇರುತ್ತೆ ಕ್ಲೈಂಬ್. ಅಲ್ಲ, ಸಾಲ್ಟ್ ವಾಟರ್ ಕುಡಿಯುವ. ಸ್ವಲ್ಪ ಇದು ಕಮಾನ್, ಸ್ವಲ್ಪ ಕಮಾನ್ ಕಮಾನ್ ಕಮಾನ್, ಸ್ವಲ್ಪ ಇರೋದು. Yes. Abba. Last time ಇಲ್ಲೇ ಸ್ಟಾಪ್ ಮಾಡಿದ್ದು. ಎಂತೂ ಸ್ಟಾಪ್ ಮಾಡಿದೆ ಅಲ್ಲ, ಇನ್ನು ರಾಘುಗೆ ವೆಯ್ಟ್ ಮಾಡುವ. ರಾಘಮ್ಮ ಸ್ವಲ್ಪ ಹಿಂದೆ ಇದ್ದಾರೆ. ಕರುವಲ್ಲೆಲ್ಲ ಸ್ವಲ್ಪ ಕಷ್ಟ ಆಯಿತು, ಎಲ್ಲ ರೋಡ್ ಹಾಳಾಗಿತ್ತಲ್ಲ. ಹಾರ್ಟ್ ರೇಟ್ ಸೂಪರ್ ಸ್ಪೈಕ್ ಆಗಿದೆ, ಲಡಬಡ ಅಂತ. ಫೀಲಿಂಗ್ ಗುಡ್. ಲಾಸ್ಟ್ ಟೈಮ್ ಡೇ ಟೈಮ್ ಬರುವಾಗ ಅಲ್ಲಿ ಮುಂದೆ ಸ್ಟಾಪ್ ಮಾಡಿದ್ದು. ಮೇಜರ್ಲಿ ಗಿವ್ ಅಪ್ ಮಾಡೋ ಪಾಯಿಂಟ್ ಅಂದರೆ ಇದೆ, ಯಾಕಂದರೆ ಕಂಟಿನ್ಯೂ ಕ್ಲೈಂಬ್ ಆಗಿ ಇನ್ನು ಬಂತು, ಸ್ವಲ್ಪ ಇರೋದು. ಬಟ್ ಇದು ಹೀಗೆ ಟರ್ನ್ ಆಗಿ ಸ್ಟೀಪಾಗಿ ಈಗ ಹೊತ್ಕೊಂಡು ಅಲ್ಲವರೆಗೆ ಹೋಗುವಾಗ ಏನಾದ್ರು ಸಾಕಾಗೋದಿಲ್ಲ. ಮತ್ತು ರಿಕವರಿ ಸಹ ಸರಿ ಆಗಲಿಲ್ಲ. ಮೊನ್ನೆ ಅಷ್ಟೇ 26 ಕಿಲೋಮೀಟ್ರ್ ಓಡಿದ್ದು, ನಿನ್ನೆ 40 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದೆ. ನಿನ್ನೆ ರೆಸ್ಟ್ ಮಾಡ್ತಿದ್ದು, ಸ್ವಲ್ಪ ಪುಷ್ ಮಾಡೋದಿತ್ತೇನೋ. ಅಲ್ಲಿ ನೋಡಿ ಹುಲಿಯ ಬಂದರು. ಪೋಡು ನಾನು ಒಂದು ತೆಪ್ಪನು ಜಾಸ್ತಿ ಇಜ್ಜಿ ಮಸ್ತ್ ಸ್ಲೋ ಮಲ್ಪಲೆ ಪುಷ್ ಮಲ್ಪಡು ಜಾಸ್ತಿ. ಪೋಡ್ ನಾನು ಜಾಸ್ತಿ ಇಜ್ಜಿ ಪೋಡು. ಆಪಡು ಎಲ್ಲ ನೀರಾಯ್ತು, ಜೋಶ್ ಎಲ್ಲ ಪುಡಿ ವರ್ತ್ ಇಟ್ ಕಾಂಟೆಂಟ್. ಸೊಂಟ ಸೂಪರು, ಆದರೆ ಕುಂದಾದ್ರಿ ಭಾರಿ ಡೇಂಜರು. ಡೌನ್ ಹಿಲ್ಡು ಜಾಗ್ರತೆಡು, ಮೆಲ್ಲ ಬೋಡು. ಆಪಡು ಪುಯ್ ಎತ್ತದ ಪುಡ್ಸೋತು ಕಾಲಸ್ ಪುಯ್.
ಏರೋ ಅಪ್ಪುಜಿ ಬನ್ನಿ ಏರೋ. ನನಗೆ ಸಾಕ ತುಗ ತುಗ ನೊಕ್ಕೋ ಬಾಬು ಬಾಬು ಹೊನ್ನೆ ಹೇಳ್ತಾರ ನೊಕ್ಕೋ ಬಾಬು ಮೇಡ್ ಇಟ್ ಹ್ಯಾಪನ್. ಪೂರ जाते मारे बाबू नको बाबू आता गंमत कबाब जेवण करता. करूनच्या पुरं करून माले त्याच्या बायला सिरक्यांग घातला आता बायल माले माता खांता दांड गावल तर दांडन गा मारलो पिरे माले ಗೊತ್ತು नाही आता हस्त बहित कॉल ಎಂತ ना काही बोलता अम्मो माले होन्ने बरं तर पुश करतोसा अम्मूले ते भाई केलाय आता आमचा राग नाही बाबू पुश करता रागुले होन्न राग माझ्या नदीवर बघता काय not easy bro, not at all easy but worth it. ನಿಮಗೆ ಸೈಕಲ್ ಹಿಡ್ಕೊಂಡು ಉಡುಪಿ ಕಡೆ ಬರಲಿಕ್ಕಿದ್ರೆ ಕುಂದಾಪುರ ಅಲ್ಲ ಆಗುಂಬೆ ಕುಂದಾದ್ರಿ ಬೆಟ್ಟ ಶೃಂಗೇರಿಯಾಗಿ ಹೋಗಿ ಕುದುರೆಮುಖದಿಂದ ಇಳಿದು ಒಳ್ಳೆ ಒಂದು ಲೂಪ್ ಮಾಡ್ಬೋದು. ಅಣ್ಣ ಬಂದ How are you feeling now? पूरा जाते पौंड. How are you feeling now? Now have to go that side. To feel it, huh? Then feel good. ಥೋ ದೇವತರಿ. ಲಿಂಬು ಪಾನಿ ಇಲ್ಲ ಅದಕ್ಕೆ ಲಿಂಬು ಪಾನಿ ಚಾಕ್ಲೇಟ್ ತಿನ್ನೋದು. ಲಿಂಬು ಪಾನಿ ಚಾಕ್ಲೇಟ್ ಎಂತ ಮಾಡೋದು ಪಾನಿ ಎಲ್ಲ ಖಾಲಿ ಬಾಟ್ಲಿಯಲ್ಲಿ ಇದ್ದಿದ್ದು ಮೈ ನೀವೆಲ್ಲ ಹೋದ್ರೆ ಇಂಥ ತಿಂದರೆ ಕುಡಿದ್ರೆ ಬಿಸಾಡಬೇಡಿ ಆಯಿತಾ, ಮನೆಗೆ ತಗೊಂಡು ಹೋಗಿ. ಕಿಸೆಂಟ ನಾನು ಎಲ್ಲಿ ಸಹ ಬಿಸಾಡೋದಿಲ್ಲ ಅಂಟಿಲ್ ಅನ್ಲೆಸ್ ಡಸ್ಟ್ಬಿನ್. ನೀರ್ದ ಮುಟ್ಟ ಮಾರಡು ತಿರ್ತು ಆ ರಡ್ ಇಂಚಿ ಕಲ್ಲು ಉಂಡತು ಒಂಜಿ. बाय बाय. मुन्ना मामा ब्लॉग्स ಸೇಮ್ ಇನ್ಸ್ಟಾಗ್ರಾಮ್ಸು ಸೇಮ್ ಇಸ್. ಆಗುಂಬೆಯಲ್ಲಿ ಸ್ವಲ್ಪ ಫೋಟೋ ಸೆಷನ್ ವಿಡಿಯೋ ಎಲ್ಲ ಆಯಿತು. ಓ ಸಾರಿ ಕುಂದಾದ್ರಿ ಆದರೆ ನಮ್ಮ ರಾಘು ಮಾಮ ಸಿಂಗರಿಗೆ ಓಕೆ ಹೇಳ್ತಿದ್ರು, ಈಗ ಯಾಕೋ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತುಂಟು, ನಾನು ಹೇಳೋದಿಲ್ಲ ಯಾಕಂದರೆ ಅವರು ಸಹ ವೀಡಿಯೋ ನೋಡ್ತಾರೆ ಮತ್ತೆ. ಹಾಂ 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 ಒಂಚೂರು ಪಿಂಕಲ್ಲಿ ಲಿಫ್ಟ್ ಮಲ್ತದ್ದು ಪಿರಮುಖಲ್ಲಿ ನಾವಡು ಅದ ಬ್ರೇಕಿಂಗ್ ಅಂತ ಈಸಿ ಬಟ್ ಚಡ್ಡಿ ತಿಕ್ಕದು ಪೂರ ಅಂದ ಪಿರಾವಡು ಸೀಟಿದು. ಇದ ತಿರ್ತುಬೋದು ಬ್ರೇಕ್ಗೆ ನೀರು ಪಾಂಡ ಚಿಂಕಾಪುಂಡು ಬ್ರೇಕ್ ತರನು ಹಾದುಕ್ತಾ ನೆತ್ತೆದ್ರ ಆಗುಂಬೆ ನಂದಿ ಹಿಲ್ ದಾಲತ್ ನಥಿಂಗ್. ನೋಡಿ ಗೈಸ್ ಕೆಂಪು 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 ಎಂತಲ್ಲ ಬ್ರೇಕ್ ಹಿಡಿದದಷ್ಟೇ. ಡೌನ್ ಹಿಲ್ ಬ್ರೇಕಿಂಗ್ ಸಿಸ್ಟಮ್ ನಮ್ಮದು ABS ಅಲ್ಲ, ನಮ್ಮದು ಬೆರಳು ಪ್ರೆಸ್ಸಿಂಗ್. ಡಿಸ್ಕ್ ಬಿಸಿಯಾಗಿದೆ ನಂದು ಬ್ರೇಕ್. ಇದು ಸ್ಮೆಲ್, ಇದು ಟಚ್ ಮಾಡಿ ಮಾರೆ ಸ್ಮೆಲ್ ಬರ್ತಾ ಉಂಟು. ಹೌದು ಈಗ
ಹಾಂ ಸೇಮ್ ಮಾಡಿ. ಕುಂದಾದ್ರಿ ಮುಗೀತು. ಈಗ ಶೃಂಗೇರಿ ಮೋಸ್ಟ್ಲಿ ಲೇಟ್ ಆಗ್ತದೆ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ತೇವೆ. ಸೀದಾ ವಾಪಸ್ ಹೆಬ್ರಿಗೆ. ಮೋರ್ ಸಾಲ್ಟ್, ಲೆಸ್ ಶುಗರ್, ಲೈಮ್ ಸೋಡಾ. ಬಾಯ್ ಬಾಯ್. ಆಯ್ತಾ? ಕಡಲ ದಾಟಿ ಬಂದ, ಸೈಕಲ್ ಏರಿ ಬಂದ, ಆ ಗೊಂಬೆ ಹತ್ತಿದ ನಮ್ಮ ರಾಕು. ನನ್ನ ಖಾಲಿ ಎಡೆಮುಟ್ಟ ಹೋಯ್ ಎಲ್ಲ ಇರುದಿಲ್ಲ ಯಾಕೆಲ್ಲ ಬಂದಿಲ್ಲ. ಹಲೋ ಯಾಕೆ ಸ್ಲೋ ಬಂದಿಲ್ಲ? ಆರಾಮ್ ಆರಾಮ್. ಡೋಂಟ್ ಬ್ರೇಕು, ಒಟ್ಟಿಗಲ್ಲ ಲೀನ್ ಬ್ಯಾಕ್. ಅಲ್ಲ ಜಾವು ಕರ್ವ್ ಇತ್ತಂಡು ಗಾಡಿ ಇಲ್ಲ ಎತ್ತಂಡು ಪಂಚರ್ ಆದ್ರೆ ಟ್ಯೂಬ್ ಎಲ್ಲ ಚೇಂಜ್ ಮಾಡ್ತೇವೆ. ಯಾವರು? ನಾವಿದೆ ಉಡುಪಿ. ನೀವು? ಹುಬ್ಳಿ. ವಾಟ್ ಈಸ್ ಹ್ಯಾಪನಿಂಗ್? ಇಲ್ಲಿ ಆ ಗಾಳಿ ಹೋಗ್ತಾ ಉಂಟು. ಎಲ್ಲಿದು? ಅಲ್ಲ, ಅದು ಟ್ಯೂಬ್ ಎಲ್ಲ ಹೊಡೆದ್ರೆ ಇಲ್ಲಿಂದ ಎಕ್ಸಿಟ್ ಆಗ್ತದೆ. ಇಲ್ಲ ಆಗ್ತದೆ. ಇಲ್ಲ ಇಲ್ಲ ಆಗ್ತದೆ. ಮೊನ್ನೆ ಅದೇ ಆಗ್ತಿತ್ತು. ಬಟ್ ಇದು ಮೊನ್ನೆ ಫ್ರಂಟ್ ಬ್ಯಾಕಾ? ಮೊನ್ನೆ ಯಾವುದು? ಮೊನ್ನೆ ಬ್ಯಾಕ್. ಇಲ್ಲಿವರೆಗೆ ಬಂದಿದ್ದು ಗ್ರೇಟ್ ಮಾರ್ರೆ. ವೈ? ಬಟ್ ಹೌ? ಪಂಚರಿಗೆ ಚಾನ್ಸ್ ಇಲ್ಲ. ಪಂಚರ್ ಇರ್ಬೋದು, ಪಂಚರ್ ಇರ್ಬೋದು. ಪಂಚರ್ ಅಲ್ಲ ಪಂಚರ್. ಸೊ ಫೈನಲಿ ಮೇಡ್ ಇಟ್. ಸೇಫ್ ಆಗಿ ವಾಪಸ್ ಬಂದ್ವಿ. ದಾರಿಯಲ್ಲಿ ಕೈ ಕೊಡ್ಲಿಲ್ಲ ಮಾರ್ರೆ. ಅದು ಕಾದದ್ದು ಡೌನ್ ಇಲ್ಲ ಆದ ನಂತರ ಇಲ್ಲಿ ಟುಸ್ ಅಂತೆ. ಸೊ ಓವರ್ ಆಲ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬ್ರಾ? ಎಂಡಿಂಗ್ ವಾಸ್ ಆಸಮ್. ಆ್ಯಂಡ್ ಕ್ಲೈಂಬ್ ಎಲ್ಲ ಜಾರಿ ಹೋಯ್ತು. ಗುಡ್. ಈ ಥರ ಮಾಡಬೇಕು ಒಮ್ಮೆ. ಇದು ಬೇಕು. ಇದು ಇಲ್ಲದ್ರೆ ಮಜಾ ಇಲ್ಲ. ಎಂತ ಅದೇ ಗ್ರೂಪ್ ರೈಡ್, ಅದೇ ಸಿಟಿ ರೈಡ್ ಅಂದರೆ ನೋ ಮೆಮೊರಿ. ಪ್ಲೇನ್ ರೋಡ್, ನೋ ಎಲಿವೇಶನ್, ಓನ್ಲಿ ಟ್ರಾಫಿಕ್. But this has everything.